ಮಾಡಿಕೊಳ್ಳಲಾಗ್ತಾ ಇದೆ. ಅದೇ ರೀತಿಯಾಗಿ ಕಲಬುರಗಿಯಲ್ಲಿ ವ್ಯಾಕ್ಸಿನ್ ವಿತರಣೆಗೆ ಭರ್ಜರಿ ಸಿದ್ಧತೆಯನ್ನ ಮಾಡಲಾಗಿದ್ದು, ಲಸಿಕೆ ಕೇಂದ್ರದಲ್ಲಿ ಹಾಗಾದ್ರೆ ಯಾವ ರೀತಿಯಾಗಿ ಸಿದ್ಧತೆ ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ವಾಕ್ತುರು ಮಾಡಿದ್ದಾರೆ ನೋಡಿ. ಕಲಬುರಗಿಯ ಜಿಮ್ಸ್ ವೈದ್ಯಕೀಯ ಕಾಲೇಜಿನಲ್ಲಿ ನಾಳೆ ವ್ಯಾಕ್ಸಿನ್ ಕೊಡ್ಲಿಕ್ಕೆ ಚಾಲನೆ ಕೊಡಲಾಗುತ್ತೆ. ನಾವೀಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಇದ್ದೇವೆ, ಜಿಮ್ಸ್ ವೈದ್ಯಕೀಯ ಕಾಲೇಜಿನಲ್ಲಿ ಇದ್ದೇವೆ. ನೋಡ್ತಾ ಇರಬಹುದು, ಇಲ್ಲಿ ಇದು ಏನಿದೆ ಒಟ್ಟು 3 ಹಂತದಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಮೊದಲನೇದು ರಿಜಿಸ್ಟ್ರೇಷನ್ ರೂಮ್, ಯಾರು ಬರ್ತಾರೆ ಬಂದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ನಂತರ ಅಲ್ಲೇನು ವೇಟಿಂಗ್ ರೂಮ್ ಅಲ್ಲಿ ಇರ್ತದೆ, ವೇಟಿಂಗ್ ರೂಮ್ ಅಲ್ಲಿ ಕೂಡ್ತಾರೆ. ಮತ್ತು ಅದಾದ ನಂತರ ಏನು ಇಲ್ಲಿ ಇದ್ರ ಪಕ್ಕದಲ್ಲಿನೇ ವ್ಯಾಕ್ಸಿನೇಷನ್ ರೂಮ್ ಮಾಡಲಾಗಿದೆ. ಇಲ್ಲಿ ನೋಡ್ತಾ ಇರಬಹುದು, ಇದೇನು ರೂಮ್ ಇದೆ, ವ್ಯಾಕ್ಸಿನೇಷನ್ ರೂಮ್ ಇದೆ. ಒಟ್ಟು ಕಲಬುರಗಿಯಲ್ಲಿ ನಾಳೆ ಏನಂದ್ರೆ ಜಿಮ್ಸ್ ಆಸ್ಪತ್ರೆ ಸೇರಿ ಒಟ್ಟು 8 ಕಡೆ ನಾಳೆ ಚಾಲನೆ ಕೊಡಲಾಗುತ್ತೆ. ನಂತರ ಜನವರಿ 18ಕ್ಕೆ ಉಳಿದ ಒಟ್ಟು 150 ಕೇಂದ್ರಗಳಲ್ಲಿ ವ್ಯಾಕ್ಸಿನೇಷನ್ಗೆ ಚಾಲನೆ ಕೊಡಲಾಗುತ್ತೆ ಮತ್ತು ವ್ಯಾಕ್ಸಿನೇಷನ್ ಹಾಕಲಾಗುತ್ತೆ. ಪ್ರತಿದಿನ ಏನಲ್ಲ ಅಂದ್ರೆ ಪ್ರತಿದಿನ 100 ಜನರಿಗೆ 100 ಕೊರೋನಾ ವಾರಿಯರ್ಸ್ಗೆ ಚಿಕಿತ್ಸೆ ಕೊಡುವಂತ ವ್ಯವಸ್ಥೆ ಸಿದ್ಧತೆ ಮಾಡ್ಕೊಳ್ಳಲಾಗಿದೆ. ಇಲ್ಲೇನು ಜಿಮ್ಸ್ ಆಸ್ಪತ್ರೆ ಏನು ವೈದ್ಯಕೀಯ ಕಾಲೇಜಿನಲ್ಲಿದೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಇಲ್ಲಿ ಇದು ಏನು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡವರು ನಂತರ ಇದು ನೆಕ್ಸ್ಟ್ ಅಬ್ಸರ್ವೇಷನ್ ರೂಮ್ಗೆ ಹೋಗ್ತಾರೆ. ಇಲ್ಲಿ ಅಬ್ಸರ್ವೇಷನ್ ರೂಮ್ ನಲ್ಲೂ ಸಹ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಇಲ್ಲಿ ಅರ್ಧ ತಾಸು ಏನು ಇಂಜೆಕ್ಷನ್ ಹಾಕ್ಸ್ಕೊಂಡಿರ್ತಾರೆ, ಅವರು ಡೋಸ್ ತಗೊಂಡಿರ್ತಾರೆ, ಅರ್ಧ ತಾಸು ಇಲ್ಲಿ ಅಬ್ಸರ್ವೇಷನ್ ರೂಮ್ ನಲ್ಲಿ ಕೂತ್ಕೊಳ್ತಾರೆ. ಅದಾದ ಯಾವುದೇ ರೀತಿಯ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿಲ್ಲ, ಏನೋ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಂಡಿಲ್ಲ ಅಂದ್ರೆ ಅವ್ರನ್ನ ಮನೆಗೆ ಕಳ್ಸಿಕೊಡ್ಲಾಗುತ್ತೆ. ಹೀಗಾಗಿ ಏನೋ 3 ಹಂತದಲ್ಲೂ ಸಹ ಎಲ್ಲ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ನಾಳೆ ಒಟ್ಟು 8 ಕಡೆ ವ್ಯಾಕ್ಸಿನೇಷನ್ ಕೊಡಲಾಗುತ್ತೆ. ನಂತರ ಜನವರಿ 18ಕ್ಕೆ 150 ಕಡೆ ಒಟ್ಟು 150 ಕಡೆ ವ್ಯಾಕ್ಸಿನೇಷನ್ ಕೊಡಲಾಗುತ್ತೆ. ಸದ್ಯ 12,000 ವ್ಯಾಕ್ಸಿನೇಷನ್ ಬಂದಿರೋದ್ರಿಂದಾಗಿ ಮೊದಲ ಹಂತದಲ್ಲಿ ಏನು ಯಾರಿಗೆ ಕೊಡಬೇಕು ಅವ್ರಿಗೆ ಮೆಸೇಜ್ ಕೊಡಲಾಗುತ್ತೆ. ನಂತರ ಏನು ವ್ಯಾಕ್ಸಿನ್ ಕೋವಿಶೀಲ್ಡ್ ಬಂದಿದೆ, ನಂತರ ಏನು ಹೆಚ್ಚುವರಿ ವ್ಯಾಕ್ಸಿನ್ ಬಂದ ನಂತರ ಉಳಿದವರಿಗೆ ಮೆಸೇಜ್ ಕೊಡಲಾಗುತ್ತೆ. ಒಟ್ಟಾರೆ ಏನು ಕೊರೋನಾ ಹಾಟ್ಸ್ಪಾಟ್ ಅನ್ಸ್ಕೊಂಡಂತಹ ಕಲಬುರಗಿಯಲ್ಲಿ ಕೋವಿಡ್ ವ್ಯಾಕ್ಸಿನ್ ಹಾಕ್ಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಕೈಗೊಳ್ಳಲಾಗಿದ್ದು, ಕೋವಿಡ್ ವ್ಯಾಕ್ಸಿನ್ಗೆ ಏನು ಹಾಕ್ಲಿಕ್ಕೆ ಕ್ಷಣಗಳನ್ನ ಆರಂಭಗೊಂಡಿದೆ. ಕ್ಯಾಮರಾಮನ್ ವಿಜಯ್ ಕುಮಾರ್ ಜೊತೆ ಶಿವರಾಮ ಅಸುಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಉಳಿದ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ನಡೆದಿದೆ ಅನ್ನೋದನ್ನ